ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತಾ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಪ್ರಯಾಣ ನಿಷೇಧ ಮತ್ತು ನಿರ್ಬಂಧಗಳ ಪಟ್ಟಿಗೆ ಇನ್ನೂ 20 ದೇಶಗಳನ್ನು ಸೇರಿಸಿದೆ. ಈ ಮೂಲಕ ಒಟ್ಟು 39 ರಾಷ್ಟ್ರಗಳ ಪ್ರಜೆಗಳಿಗೆ ಅಮೆರಿಕ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಈ ಸಂಬಂಧ ಅಧ್ಯಕ್ಷ ಟ್ರಂಪ್ ಆದೇಶಕ್ಕೆ ಸಹಿ ಹಾಕಿದ್ದು, ಅದರನ್ವಯ ನೈಜೀರಿಯಾ, ಟೋಂಗಾ ಸೇರಿದಂತೆ 20 ದೇಶಗಳ ಪ್ರಜೆಗಳಿಗೆ ಅಮೆರಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಈ ಹೊಸ ಆದೇಶದ ಪ್ರಕಾರ ಬುರ್ಕಿನಾ ಫಾಸೋ, ಮಾಲಿ, ನೈಜರ್, ದಕ್ಷಿಣ ಸುಡನ್, ಸಿರಿಯಾ, ಅಂಗೋಲಾ, ಆಂಟಿಗುವಾ ಮತ್ತು ಬಾರ್ಬುಡಾ, ಬೆನಿನ್, ಕೋಟ್ ಡಿ ಐವೋಯರ್, ಡೊಮಿನಿಕಾ, ಗ್ಯಾಬೋನ್, ಗ್ಯಾಂಬಿಯಾ, ಮಲಾವಿ, ಮೌರಿಟಾನಿಯಾ, ಸೆನೆಗಲ್, ಟಾಂಜಾನಿಯಾ, ಜಾಂಬಿಯಾ, ಜಿಂಬಾಬ್ವೆ ಹಾಗೂ ಪ್ಯಾಲೆಸ್ಟೈನಿಯನ್ ಪ್ರಾಧಿಕಾರ ನೀಡಿದ ಪ್ರಯಾಣ ದಾಖಲೆಗಳನ್ನು ಹೊಂದಿರುವ ವ್ಯಕ್ತಿಗಳ ಮೇಲೂ ನಿರ್ಬಂಧ ಜಾರಿಯಲ್ಲಿರಲಿದೆ. ಇದೇ ವೇಳೆ ಈ ಹಿಂದೆ ಬುರುಂಡಿ, ಕ್ಯೂಬಾ, ಟೋಗೋ ಮತ್ತು ವೆನೆಜುವೆಲಾ ಪ್ರಜೆಗಳ ಮೇಲೆ ವಿಧಿಸಲಾಗಿದ್ದ ಭಾಗಶಃ ನಿರ್ಬಂಧವನ್ನ ಟ್ರಂಪ್ ಆಡಳಿತ ಮುಂದುವರೆಸಿದೆ. ಅಲ್ಲದೆ ಲಾವೋಸ್, ಸಿಯೆರಾ ಲಿಯೋನ್, ಅಫ್ಘಾನಿಸ್ತಾನ್, ಬರ್ಮಾ, ಚಾಡ್, ಕಾಂಗೋ ಗಣರಾಜ್ಯ, ಈಕ್ವೆಟೋರಿಯಲ್ ಗಿನಿಯಾ, ಎರಿಟ್ರಿಯಾ, ಹೈಟಿ, ಇರಾನ್, ಲಿಬಿಯಾ, ಸೋಮಾಲಿಯಾ, ಸುಡನ್ ಮತ್ತು ಯೆಮೆನ್ ದೇಶಗಳ ಪ್ರಜೆಗಳ ಮೇಲಿನ ಪೂರ್ಣ ಪ್ರವೇಶ ನಿರ್ಬಂಧವು ಮುಂದುವರಿಯಲಿದೆ. ಆದರೆ ಈ ಆದೇಶದಲ್ಲಿ ಕೆಲವೊಂದು ವಿನಾಯಿತಿಗಳನ್ನು ನೀಡಲಾಗಿದೆ. ಕಾನೂನುಬದ್ಧ ಶಾಶ್ವತ ನಿವಾಸಿಗಳು, ಗ್ರೀನ್ ಕಾರ್ಡ್ ಹೊಂದಿರುವವರು, ಈಗಾಗಲೇ ಮಾನ್ಯ ವೀಸಾ ಹೊಂದಿರುವವರು, ಕ್ರೀಡಾಪಟುಗಳು ಹಾಗೂ ರಾಜತಾಂತ್ರಿಕ ವೀಸಾ ಹೊಂದಿರುವವರು ಈ ನಿರ್ಬಂಧದಿಂದ ಹೊರತಾಗಿರುತ್ತಾರೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇನ್ನು ಅಮೆರಿಕ ಸರ್ಕಾರದ ಈ ಕ್ರಮ ಜಾಗತಿಕ ಮಟ್ಟದಲ್ಲಿ ಮತ್ತೆ ಚರ್ಚೆಗೆ ಕಾರಣವಾಗಿತ್ತು. ಭದ್ರತಾ ಕಾರಣಗಳ ನೆಪದಲ್ಲಿ ಜಾರಿಗೆ ತಂದಿರುವ ಈ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.